ಸೀರಿಯಲ್ ಶೂಟಿಂಗ್ ನಡೀತಿರುತ್ತೆ, ನಾವು ನಾಳೆ ಶೂಟಿಂಗಿಗೆ ಹೋಗ್ತೀವಿ ಅನ್ಕೋತೀವಿ, ಜೊತೆಗೆ ಫೈನಾನ್ಷಿಯಲಿ ಕೂಡ ಒಂದಷ್ಟು ಪ್ಲ್ಯಾನ್ ಮಾಡಿರ್ತೀವಿ, ಸೀರಿಯಲ್ ಹೆಂಗೂ ನಡೀತಿದೆ ದುಡ್ಡು ಬರುತ್ತೆ ಅಂತ. ಸೊ ಅದೆಲ್ಲ ಒಂದೇ ಸಲ ನಿಲ್ಲುತ್ತೆ. ನೀವು ಹೇಳಿದ್ದು ನಿಜ, ತುಂಬಾ ನಿಜ. ಹೇಳಬೇಕು ಅಂದರೆ ಕಮಿಟ್ಮೆಂಟ್ಸ್ ಅಂತ ನಾವು ಮಾಡ್ಕೊಂಡಿರ್ತೀವಿ. ಯಾಕಂದರೆ ಈ ಸೀರಿಯಲ್ ನಡೀತಾ ಇದೆ, ಚೆನ್ನಾಗೇ ನಡೀತಾ ಇತ್ತು, ಏನು ತೊಂದರೆ ಇಲ್ಲದೆ ನಡ್ಕೊಂಡು ಹೋಗ್ತಾ ಇತ್ತು. ಏನು ಒಂದೇ ಸಲ ನಿಂತು ಹೋದಾಗ ಇಟ್ ವಾಸ್, ಆಗಲೇ ಹೇಳ್ದಂಗೆ ಇಟ್ ವಾಸ್ ಅ ಶಾಕ್. ಯಾಕಂದರೆ ನಮ್ಮೆಲ್ರಿಗೂ ಅದ್ರ ನಮ್ಮದೇ ಆದ ಕಮಿಟ್ಮೆಂಟ್ಸ್ ಇರುತ್ತೆ. ಬಟ್ ಆರ್ಟಿಸ್ಟ್ ಲೈಫೇ ಹೀಗೆ. ಸೊ ಇದನ್ನ ಇಟ್ಕೊಂಡೇ ನೀವು ಬರಬೇಕು. ನೀವು ಬಂದಾಗಲೇ ಇದಕ್ಕೆ ರೆಡಿಯಾಗಿರಬೇಕು. ನಾನು ಹೇಗೆ ಇನ್ನೂ ಒಂದು 2-3 ತಿಂಗಳು ನನಗೆ ಕೆಲಸ ಸಿಗೋವರೆಗೂ ನಾನು ಹೇಗೆ ಸರ್ವೈವ್ ಆಗ್ಬೋದು, ನನ್ನ ಕಮಿಟ್ಮೆಂಟ್ಸ್ನ ನಾನು ಹೇಗೆ ಸರಿದೂಗಿಸ್ಕೊಂಡು ಹೋಗಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಲೇಬೇಕು. ಯಾಕಂದರೆ ಫೈನಾನ್ಷಿಯಲಿ ನಮ್ಮದು ಇವಾಗ ಏನು ಬರ್ತಾ ಇರುತ್ತೆ ಎವ್ರಿ ಮಂತ್ ಅದು ನಿಂತು ಹೋಗುತ್ತೆ. ಸೊ ಅದರಿಂದ ನಾವು ಹೆಂಗೆ ಹೊರಗಡೆ ಬರೋದು ಅಂತ ನಾವು ಫಸ್ಟೇ ಪ್ಲ್ಯಾನ್ ಮಾಡಿರಬೇಕು. ನನಗೂ ಇಟ್ ಕೇಮ್ ಆಸ್ ಅ ಶಾಕ್. ಬಟ್ ಏನೋ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿಟ್ಕೊಂಡಿದ್ದು ಆ ಕಮಿಟ್ಮೆಂಟಿಗೆ ನಾನು ಇನ್ನೊಂದು ಮಾಡೋವರೆಗೂ ದೂಗ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಸೊ ದಟ್ಸ್ ವಾಟ್ ಇಂಡಸ್ಟ್ರಿ ಹೊರಗಿಂದ ಕಾಣುವಾಗ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಕಾಣಿಸ್ತಾರೆ, ನಾವು ಜನರಿಗೆ ವಾವ್ ಅಂತ ಅನಿಸುತ್ತೆ. ಸೊ ಅದ್ರ ಹಿಂದೆ ಏನೇನಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಬಟ್ ಇಂಡಸ್ಟ್ರಿ ಇರೋದೇ ಹೇಗೆ, ಇದನ್ನು ಬದಲಾಯಿಸೋದಕ್ಕಂತೂ ಆಗಲ್ಲ. ನಮಗೇನು ನೋಟಿಸ್ ಕೂಡ ಕೊಡೋದಿಲ್ಲ, ಮುಗೀತಾ ಇದೆ ನೀವು ಇನ್ನೊಂದು ನೋಡ್ಕೊಳ್ಳಿ ಮಾಡಿ ಅಂತ ಹೇಳೋಕ್ಕೆ ಯಾರೂ ಇಲ್ಲ ಆ್ಯಕ್ಚುಲಿ. ಸೊ ಅದೆಲ್ಲ ಸ್ವಲ್ಪ ಬದಲಾಗಬೇಕು ಅಂತ ನನಗನ್ಸುತ್ತೆ ಅಟ್ಲೀಸ್ಟ್. ಯಾಕಂದರೆ ಒಂದು ಸೀರಿಯಲ್ ಅಂದರೆ ಒಂದು 35-40 ಜನ ಊಟ ಮಾಡ್ತಾ ಇರ್ತೀವಿ ಅದರಿಂದ. ಸೊ ಒಂದು ಪ್ರಯರ್ ನೋಟಿಸ್ ಇಲ್ಲದೆ ಅದನ್ನು ನಿಲ್ಲಿಸೋದು ತುಂಬಾ ಕೆಟ್ಟದು ಅಂತ ನನಗನ್ಸುತ್ತೆ.